probability is maybe. Maybe is for a probability. That uncertainty of the event, that one is called a probability. Probability means is uncertainty. Certainty is uncertainty. So that one is a day-to-day life. We struggle for reaching the goal. ಒಂದು ಗೋಲ್ ಅನ್ನು ಇಟ್ಕೊಂಡಿರ್ತೀವಿ ನಾವು. ಆ ಗೋಲ್ ಅನ್ನು ಮುಟ್ಲಿಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಸ್ಟ್ರಗಲ್ ಅನ್ನು ಮಾಡ್ತಾನೆ ಇರ್ತೀವಿ. ಹೌದಲ್ವಾ? ಕಷ್ಟ ಪಡ್ತಾನೆ ಇರ್ತೀವಿ. ನೀವು ಫಸ್ಟ್ ಬಂದಾಗ ಇಲ್ಲಿ ಫಸ್ಟ್ ಟೆಸ್ಟ್ ಅಂತ ತಕ್ಷಣ ಸ್ವಲ್ಪ ಬಹಳ ಶ್ರಮ ಹಾಕಿ ಬಹಳ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಮಾಡ್ತಾ ಹೋಗೋದು. ಹೌದಾ? ಅದರಲ್ಲಿ ಸಕ್ಸಸ್ ಆದರೆ ಒಂದ್ಸರಿ ಆಗಲಿ, ನೆಕ್ಸ್ಟ್ ಮತ್ತೆ ಅನ್ಕೊಂಡಿ ಇನ್ನೊಂದು ಸರಿ ನಾನು ಎರಡನೇ ಟೆಸ್ಟ್ನಲ್ಲಂತೂ ಒಳ್ಳೆ ಮಾರ್ಕ್ಸ್ ಅನ್ನು ತೆಗಿಬೇಕು ನಾನು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರಿ. ಸೊ ಮತ್ತೆ ಆಮೇಲೆ ಸ್ಟ್ರಗಲ್ ಮಾಡಿದ್ರಿ, ಬರ್ದ್ರಿ. ಸೊ ಮತ್ತೆ ಆಯ್ತು ಇಲ್ವೋ ನಿಮಗೆ, ಹೌದಲ್ವಾ? ಆದ್ರೆ ಮತ್ತೆ ಸ್ಟ್ರಗಲ್ ಮಾಡ್ತಾನೇ ಇದ್ರಿ, ಹೌದಲ್ವಾ? ಯಾವುದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ರಿ? ನಾನು ಏನು ಅನ್ಕೊಂಡಿದ್ದೀನೋ, ನಮ್ಮ ಮನೆಯಲ್ಲಿ ಏನು ಭಾಷೆ ಅಂತ ಏನು ಬಂದಿದ್ದೀನೋ ಅದನ್ನ ರೀಚ್ ಮಾಡಬೇಕು ಅಂತ ಹೇಳಿ ಪದೇ 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 ನನ್ನ ಮನಸ್ಸಿನಲ್ಲಿ ಕಟ್ತಾನೆ ಇರುತ್ತೆ. ಆ ಮನಸ್ಸನ್ನ ಹಿಡ್ಕೊಂಡು ನಾನು ಸ್ಟ್ರಗಲ್ ಮಾಡ್ತಾ ಹೋಗ್ತೀನಿ, ಶ್ರಮ ಆಗ್ತಾ ಹೋಗ್ತೀನಿ. ಹೌದಾ? ಸೊ ದಟ್ ಒನ್ ಈಸ್ ಅ ಸಕ್ಸಸ್ ಆರ್ ಫೇಲ್. ಒಂದ್ಸರಿ ಸಕ್ಸಸ್ ಆಗುತ್ತೆ, ಒಂದ್ಸರಿ ಫೇಲ್ಯೂರ್ ಆಗುತ್ತೆ. ಸೊ ದಟ್ ಒನ್ ಈಸ್ ಕಾಲ್ಡ್ ಏನಂತ ಕರಿತೀವಿ ಅಂದ್ರೆ ಇಸ್ ಅ ಪ್ರಾಬಬಿಲಿಟಿ ಅಂತ ಕರಿತೀವಿ. ಸೊ ಇಟ್ಸ್ ಅ ಸಕ್ಸಸ್ ಈಸ್ ರೀಚ್ ದ ಗೋಲ್, ಈಸ್ ಫೇಲ್ಯೂರ್ ನಾಟ್ ರೀಚ್ ದ ಗೋಲ್. ನಾನು ಗುರಿಯನ್ನು ಮುಟ್ಟಿದ್ರೆ ಸಕ್ಸಸ್ ಆದೇ ಇಲ್ಲ, ಗುರಿ ಮುಟ್ಟಲೇ ಇಲ್ಲದ್ರೆ ನಾನು ಸಕ್ಸಸ್ ಆಗಿಲ್ಲ. ಹೌದಾ? ಸೊ ನಿಮಗೆ ಬಹಳಷ್ಟು ಜನ ಗೊತ್ತಿರಬಹುದು, ನಾನು ಒಂದು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ತಾ ಇದ್ದೀನಿ ಅಂದ್ರೆ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಇದ್ರೆ ಬಹಳ ಇಂಟ್ರೆಸ್ಟಿಂಗ್. ಹೌದಲ್ವಾ? ಸೊ ಪ್ರತಿ ಸಾರಿ ನಾವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತೀವಿ, ನಾವು ಏನಂತ ಕರ್ತಾ ಇರ್ತೀವಿ ಅಂದ್ರೆ ಇಟ್ ಈಸ್ ಪ್ರಾಬಬ್ಲಿ ದಿ ವಿನ್ ದ ಮ್ಯಾಚ್. ಆ ಮ್ಯಾಚ್ ವಿನ್ ಆಗೇ ಆಗುತ್ತೆ ಅಂತ ಹೇಳಿ ನಾವು ಇಟ್ಕೊಂಡು ಹೋಗ್ತೀವಿ. ಆದ್ರೆ ಒಂದೊಂದ್ಸರಿ ಏನಾಗುತ್ತೆ, ಮ್ಯಾಚ್ ವಿನ್ ಆಗುತ್ತೆ, ಒಂದ್ಸರಿ ಏನಾಗುತ್ತೆ ಫೇಲ್ ಆಗುತ್ತೆ. ಹೌದಲ್ವಾ? ನಾವೇನು ಇಟ್ಕೊಂಡಿರ್ತೀವೋ ಅದು ಫೇಲ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಆ ಮೋಡ ಅವನ್ನೆಲ್ಲ ನೋಡಿದ್ರೆ ಬಿಸಿಲೇ ಬಂದಿಲ್ಲ. ಇಟ್ ಈಸ್ ದ ರೇನ್ ಮೇಬಿ ಟುಡೇ. ಇವತ್ತೇನಾದ್ರೂ ಆಗಿ ರೇನ್ ಬಂದು ಬರ್ಬಹುದು. ಹೌದಾ? ಬಂದ್ರೆ ನಾನು ಕಟ್ಟಿರತಕ್ಕಂಥದ್ದು ಸರಿ ಇದೆ, ಬರದೇ ಇದ್ರೆ ನಮ್ದು ಆಗಿಲ್ಲ. ಹೌದಾ? ಸೊ ಒನ್ ಕಾಯಿನ್ ಇಸ್ ಅ ಟಾಸಿಂಗ್. ನಾನು ಒಂದು ಕಾಯಿನ್ ಅನ್ನ ಟಾಸ್ ಮಾಡಿ, ಸೊ ಇಟ್ಸ್ ಮೇಬಿ ಟರ್ನ್ ಅಪ್ ಆನ್ ದಿ ಹೆಡ್. ನನ್ನ ಮೇಲೆ ಹೆಡ್ ಬೀಳುತ್ತೆ ಅಂತ ಕಟ್ತೀನಿ ನಾನು. ಹೌದಲ್ವಾ? ಸೊ ಹೆಡ್ ಬಿದ್ದರೆ ನಾನು ಕಟ್ಟಿರ್ತಕ್ಕಂಥದ್ದು ಪ್ರಾಬಬ್ಲಿ ಈಸ್ ಸಕ್ಸಸ್. ಬೀಳಿಲ್ಲ, ಟೈಮ್ ಬಿತ್ತು ಅಂದ್ರೆ ಈಸ್ ಫೇಲ್. ಹೌದಲ್ವಾ? ಸೊ ನಾನು ಏನು ಅನ್ಕೊಂತೀನೋ ಅದು ಆಯ್ತು ಅಂದ್ರೆ ಈಸ್ ಎ ಸಕ್ಸಸ್. ಸೊ ಆಗಲಿಲ್ಲ ಅಂದ್ರೆ ಈಸ್ ಎ ಫೇಲ್. ದಟ್ ಒನ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಪ್ರಾಬಬಿಲಿಟಿ ಅಂತ ಕರಿತೀವಿ. ಮೊನ್ನೆ ಬೆಂಗಳೂರಿಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಇದು ಕಾರ್ ಆಕ್ಸಿಡೆಂಟ್ ಆಗಿ 6 ಜನರು ಸತ್ತು. ಹೌದಲ್ವಾ? ಅವ್ರು ಏನು ಬಿಟ್ಟು ಹೋಗಿರ್ತಾರೆ, ನಾನು ಬೆಂಗಳೂರಲ್ಲಿ ಹೋದ್ಮೇಲೆ ನಾನು ಇಂತಿಂತ ಕೆಲಸ ಮಾಡಬೇಕು, ಏನ್ ಇರಬೇಕು ಅಂತ ಹೇಳಿ ಹೋಗ್ತೀನಿ. ಆದ್ರೆ ಅನ್ಸರ್ಟನ್ ಆಗಿ ಸೊ ಅದು ಆಕ್ಸಿಡೆಂಟ್ ಆಗಿ ಹೋಯ್ತು ಅಂದ್ರೆ ನನ್ನ ಪ್ರಭಾವಳಿ ನಾನು ಏನು ಇಟ್ಕೊಂಡು ಹೋಗಿದ್ದೆ, ನಾನು ಬೆಂಗಳೂರಲ್ಲಿ ಹೋದ್ಮೇಲೆ ಇಂಥವೆಲ್ಲ ಮಾಡಬೇಕು ಅಂದ್ಕೊಂಡು ಹೋಗಿರ್ತಾರಲ್ವಾ, ಅದು ಏನು ಅಂತಂದ್ರೆ ಮೇಬಿ ಅಂತ. ಹೌದಾ? ಪ್ರಭಾವಿ ಅಂತ ಹಾಗೆ ಆಗುತ್ತೆ ಅಂತ ಹೋಗಲ್ಲ, ಮಾಡಬೇಕು ಅಂತ ಹೋಗಿರ್ತಾರೆ. ಹೌದಲ್ಲ? ಸೊ ಅದು ಸಡನ್ ಆಗಿ ಏನಾಗುತ್ತೆ, ಈಸ್ ಫೇಲ್ಯೂರ್ ಆಗುತ್ತೆ. ಸೊ ಅದು ಏನಾದ್ರು ಆಗದೆ ಇದ್ದಿದ್ರೆ ಅವ್ರೇನಾಗ್ತಿತ್ತು, ಈಸ್ ಸಕ್ಸಸ್ ಆಗುತ್ತೆ. ನಾವು ಪ್ರಭಾವಿ ಅಂತ ಇಟ್ಕೊಂಡು ಹೋಗಿರ್ತಕ್ಕಂಥ. ಹೌದಲ್ವಾ? ಹಾಗಾದ್ರೆ ಸೊ ದಟ್ ಈಸ್ ಪ್ರಭಾವಿ ಈಸ್ ಎ ಮೇಬಿ ಅಂತ. ಹೌದಾ? ಸೊ ಪ್ರಭಾವಿ ಈಸ್ ಮೇಬಿ ಅಥವಾ ಈಸ್ ಎ
probability. Probability concept ಏನು ಅಂತಂದ್ರೆ is uncertainties. So certain ಆಗಿ ಹೇಳಲ್ಲ, ಆದರೆ ಆಗಬಹುದು ಅಂತ ಹೇಳ್ತಾ ಹೋಗ್ತೀವಲ್ಲ, that one is called ಏನಂತ ಕರಿತೀವಿ, probability ಅಂತ ಕರಿತೀವಿ. ನೋಡಿ, probability. Introduction. In day-to-day life, we struggle to reach the in day-to-day life. ನಾವು ಪ್ರತಿದಿನ ಜೀವನದಲ್ಲಿ in day-to-day life to reach the certain goal, but are rare, but we do not know about success, this success. ನಾನು ಸಕ್ಸಸ್ ಆಗಬಹುದು ಅಂತ ಹೋಗ್ತಾ ಇದ್ದೀನಿ. ಸಕ್ಸಸ್ ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಿರೋದು, if it is possible, India may win the cricket match. Second one, on tossing a coin, it's maybe turn up on the head. It's maybe next example. It's maybe rain today. All these examples involving an event is uncertainties. Next slide. Probability means concept of the uncertainties. ಹಂಗಾದ್ರೆ probability ಅಂತಂದ್ರೆ is ಯಾವ ಏನಂತ ತಿಳ್ಕೊಬೇಕು, uncertainties ಅಂತ ತಿಳ್ಕೊಬೇಕು. ಇವೆಲ್ಲ ಹೇಳಿದ್ರಲ್ಲ, ಇಟ್ಸ್ ಮೇಬಿ ಆಗಬಹುದು, ಆಗದೇ ಇರಬಹುದು. ಸೊ ಆಗಬಹುದು ಅಂತ ಇಟ್ಕೊಳ್ತೀವಿ, ಅದು ಆಗುತ್ತೆ, ಇನ್ನೊಂದ್ಸರಿ ಆಗಲ್ಲ. ಆ ಟೈಪ್ ಇರ್ತಕ್ಕಂಥದ್ದು ಏನಂತ ಕರಿತೀವಿ, probability ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ random experiment. Random experiment means an experiment of any event is called a random experiment ಅಂತ ಕರೀತೀವಿ. Random experiment ಅಂತಂದ್ರೆ so any experiment, ಯಾವಾಗಲೂ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಹೋಗ್ಬೋದು. ಯಾವುದ್ರ ಮೇಲೆ, ಯಾವುದೇ ಒಂದು ಈವೆಂಟ್ ಮೇಲೆ, ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ನಾವು ಸೊ ಕಾನ್ಸೆಪ್ಟ್ ಅನ್ನು ತಗೊಳ್ತಾ ಹೋದ್ರೆ that one is called ಏನಂತ ಕರೀತೀವಿ ಅಂದ್ರೆ random experiment ಅಂತ ಕರೀತೀವಿ. For example, so that one is one coin is a tossing, one coin is a toss ಮಾಡಿ. So that one is the activities of the so turn ಆಗ್ತಾನೆ ಇರ್ತದೆ, ಹೌದಲ್ಲ ನಡೆಯುತ್ತಿಲ್ಲ.
ಯಾರನ್ನಾದ್ರೂ ಸೊ ಒಂದು ಕಾಯಿನ್ ಅನ್ನು ಟಾಸ್ ಮಾಡಿ ಆ ಟಾಸ್ ಮಾಡಿದ್ರೆ ಸೊ ರೊಟೇಟ್ ಆಗ್ತಾ ಇರುತ್ತೆ ಹೌದಾ ದಟ್ ಆಕ್ಟಿವಿಟೀಸ್ ಇಸ್ ಕಾಲ್ಡ್ ಏನಂತ ಕರೀತೀವಿ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೀತೀವಿ ಸೊ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಗೆ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ ಎರಡು ಗುಣಗಳು ಇರ್ತವೆ ಏನು ಎರಡು ಗುಣಗಳು ಅಂತಂದ್ರೆ we do not predict the outcomes in advance ನಾನು ಕಲ್ಪನೆಯನ್ನ ಮಾಡಿಕೊಂಡಿರ್ತೀನಿ ಅಷ್ಟೇ ಆದರೆ ನನ್ನ ಕಲ್ಪನೆ ಅದು ಅಡ್ವಾನ್ಸ್ ಆಗಿ ಇದೆ ಅಂತ ಹೇಳ್ಬಾರ್ದು ಹೌದಾ ಸೊ ದಟ್ ಒನ್ ಈಸ್ ಬಾಡಿ ಅದೇ ಬರಬಾರ್ದು ದಟ್ ಒನ್ ಈಸ್ ಬಾಡಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಇನ್ನೊಂದು ಏನು ಅಂದ್ರೆ ಸೊ ಇಸ್ ಔಟ್ಕಮ್ಸ್ ಈಸ್ ಮೋರ್ ದ್ಯಾನ್ ಒನ್ ಔಟ್ಕಮ್ಸ್ ಅನ್ನೋದು ಏನಾಗಿರಬೇಕು ಮೋರ್ ದ್ಯಾನ್ ಒನ್ ಆಗಿರಬೇಕು ಅಂದ್ರೆ ಒಂದೇ ಔಟ್ಕಮ್ಸ್ ಇರಬಾರ್ದು ಎರಡು ಇರಬಹುದು ಮೂರು ಇರಬಹುದು ನಾಲ್ಕು ಇರಬಹುದು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದ್ರೆ ದಟ್ ಒನ್ ಈಸ್ ಕಾಲ್ಡ್ ಏನಂತ ಕರೀತೀವಿ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೀತೀವಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಎನಿ ಎಕ್ಸ್ಪೆರಿಮೆಂಟ್ ಆನ್ ಎ ಸೊ ಇಸ್ ಎನ್ ಆಬ್ಜೆಕ್ಟ್ ಅಥವಾ ಯಾವುದೇ ಒಂದು ಈವೆಂಟ್ ಸೊ ಕಾಯಿನ್ ಅಂತ ಹೇಳಿದ್ನಲ್ಲ ಕಾಯಿನ್ ಇದೆಯಾ ನೋಡಿ ಅಲ್ಲಿ ಇದೆಯಾ ಇಲ್ಲಿ ಇದು 5 ರೂಪಾಯಿ ಕೊಡುತ್ತೆ ನನಗೆ ಸರಿನಾ ಸೊ ಇಲ್ಲಿ ನೋಡಿ ಈಗ ಈ ಕಾಯಿನ್ ಅನ್ನ ಟಾಸ್ ಮಾಡಿ ಹೌದಾ ಈ ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಸೊ ದಟ್ ಒನ್ ಈಸ್ ರೊಟೇಟಿಂಗ್ ದಟ್ ಒನ್ ಈಸ್ ರೊಟೇಟಿಂಗ್ ಆಗ್ತಾ ಇರುತ್ತಲ್ಲ ದಟ್ ಒನ್ ಈಸ್ ಬಾಡಿ ಏನಂತ ಕರೀತೀವಿ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೀತೀವಿ ಈ ರೊಟೇಟ್ ಮಾಡಿದ್ರೆ ಎರಡು ಕಾಯಿನ್ ಒಂದೇ ಕಾಯಿನಲ್ಲಿ ಎರಡು ಪೀಸಸ್ ಕಾಣ್ತಾ ಇರಬೇಕು ಈ ಎರಡು ಪೀಸಸ್ ಕಾಣ್ತಾ ಇದ್ರೆ ದಟ್ ಒನ್ ಈಸ್ ಬಾಡಿ ಏನಂತ ಕರೀತೀವಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ನೋಡಿ ಈಗ ಟಾಸ್ ಮಾಡ್ತೀನಿ ಅಂತ ಹೇಳಿ ಹಿಂಗಂದ್ರೆ ಹೇಗಂದ್ರೆ ಇದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹೌದಾ ಹೇ ನೋಡಿ ಈಗ ಇದೇನು ಕಟ್ಟ ಅಂತ ಹೇಳಿ ಟಾಸ್ ಮಾಡ್ತೀನಿ ನೋಡಿ ಅಂತ ಹೇಳಿ ಹಿಂಗ್ ಹಿಡ್ಕೊಂಡು ಹಾಕಿ ಹೇಳಿ ಯಾವುದು ಅಂತಂದ್ರೆ ಅಲ್ಲ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಹೆಂಗಿರಬೇಕು ಅಂತಂದ್ರೆ ಸೊ ಈ ಕಾಯಿನ್ ಈಸ್ ಟಾಸಿಂಗ್ ಈ ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಈಸ್ ರೊಟೇಟಿಂಗ್ ಟುಗೆದರ್ ದಟ್ ಒನ್ ಈಸ್ ಆಕ್ಟಿವೇಟಿಂಗ್ ಟುಗೆದರ್ ಆಕ್ಟಿವಿಟಿ ಆಗ್ತಾ ಇರಬೇಕು ಗೊತ್ತಾಯ್ತಾ ನನ್ನ ಮನುಷ್ಯ ಇದ್ದೀನಲ್ಲ ಸೊ ಈಗ ನಡೀತಾ ಇದ್ರೆ ಅದು ಆಕ್ಟಿವ್ ಅದರಲ್ಲಿ ಅಂತ ಒಂದಂತ ಕುಂತಿದ್ರೆ ಏನಂತ ಅರ್ಥ ಇವ್ರು ಕುಂತಾಳ ಹಿಂಗೆ ಕುಂತಿದ್ರೆ ಸೊ ಇವ್ರು ಹಂಗೆ ಕುಂತಾಳೆ ಹೌದಲ್ವಾ ಸೊ ಈಗ ಏನಾಗ್ತದೆ ಸೊ ಅದನ್ನ ಓಡಾಡ್ತಾ ಇದ್ರೆ ಅವ್ರು ದೂರಕ್ಕೆ ಹೋಗ್ತಾ ಇದ್ರೆ ಅದನ್ನ ಹೇಳ್ತಿದ್ರೆ ಆಕ್ಟಿವ್ ಅದೇ ಅಂತ ಹೇಳ್ತಾರೆ ಆಕ್ಟಿವಿಟಿ ಅಂತಂದ್ರೆ ಚಟುವಟಿಕೆಯಿಂದ ಇರಬೇಕು ಅವ್ರು ಕುಂತಿದ್ರು ಕೂಡ ಮಾಡ್ತಾರೆ ಚಟುವಟಿಕೆ ಇದೆ ಹೌದಾ ಆ ಕಡೆ ಈ ಕಡೆ ನೋಡ್ತಾಳೆ ಹೌದಾ ಸೊ ಈ ತರ ಇತ್ತು ಅಂದ್ರೆ ಏನಂತ ಕರೀತೀವಿ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ ಗೊತ್ತಾಯ್ತಾ ಸೊ ಒಂದು ಡೈಸ್ ನೋಡಿದ್ರಲ್ಲ ಡೈಸ್ ನೋಡಿದ್ರಾ ಇಲ್ಲ ನೋಡಿದ್ರಿ ಹೆಂಗಿರುತ್ತೆ ಅದು ಹಿಂಗಿರುತ್ತೆ ಹೌದಾ ಡೈಸ್ ಅಂದ್ರೆ 4 ಕಡೆ ಪುಲಿ ಇರುತ್ತೆ ಸೊ ಇದು ಒಂದು ಈ ತರ ಇರುತ್ತೆ ಹೌದಾ ಡೈಸ್ ಸೊ ಒಂದನೇ ಪ್ಲೇಸ್ ಹೆಂಗಿರುತ್ತೆ ಅಂದ್ರೆ 1 ಅಂತ ಇರುತ್ತೆ ಎರಡನೇ ಪ್ಲೇಸ್ ಹೆಂಗಿರುತ್ತೆ ಅಂದ್ರೆ 2 ಅಂತ ಇರುತ್ತೆ ಮೂರನೇ ಹೆಂಗಿರುತ್ತೆ ಅಂದ್ರೆ 3 ಅಂತ ಇರುತ್ತೆ ನೆಕ್ಸ್ಟ್ 4 ಇಲ್ಲೆಲ್ಲ ಇದೆ ನಾವು ಮರೆಯಕ್ಕಾಗಲ್ಲ ಹೌದಾ ಸೊ ಇಲ್ಲೆಲ್ಲ ಇದೆ ಅಂತ ಅಂದ್ರೆ ಅದು ನೋಡ್ಬಿಡೋಣ ಹಿಂಗಿರ್ಬೋದು ಹೌದಾ ಡೈಸ್ ಈಗ ಅದು ಗೊತ್ತಾಯ್ತಾ ಸೊ ಹಿಂಗಿರುತ್ತೆ ಹೌದಾ ಸೊ ಇದರಲ್ಲಿ ಒಂದಾಯ್ತು ಫಸ್ಟ್ನೇದರಲ್ಲಿ ಒಂದಾಯ್ತು ಎರಡನೇದರಲ್ಲಿ ಹೀಗಿದೆ ಮೂರನೇದು ಈ ತರ ಇದೆ ನಾಲ್ಕನೇದು ಹಿಂದಿದೆ ಅದು 4 ಅಂತ ಹಿಂಗಿರುತ್ತೆ ಸರಿನಾ 5 ಅನ್ನೋದು ಕೆಳಗಿದೆ ಇದೆ ಸೊ ಈ ತರ ಇರುತ್ತೆ 5 ನೆಕ್ಸ್ಟ್ 6ನೇದು ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ 6 ಹೌದಾ ಆ ಡೈಸ್ ಅನ್ನ ಸೊ ಇದೇ ಡೈಸ್ ಅಂತ ಸ್ವಲ್ಪ ಹೋಗ್ತಾ ಇದೆ ಏನಾಗುತ್ತೆ ಸರಿನಾ ಇದರಲ್ಲಿ 6 ಪೀಸಸ್ ಇರ್ತವೆ 1
ಓಡೋದು. ಸೊ ಬಿಡದಂತೆ ನಾವು ಓಡೋದ್ತಿರ್ತಾರೋ ಹಂಗೆ ನೋಡ್ತಾ ಇರ್ಬೇಕು. ಅದು ಹೆಂಗ್ ಹೋಯ್ತು ಅಂತಂದ್ರೆ ಸೊ 1 ಬಂತು, 2 ಬಂತು, 3 ಬಂತು, 4 ಬಂತು, 5 ಬಂತು, 6 ಬಂತು. ಎಲ್ಲ ಫೇಸಸ್ ಕಾಣ್ತಾ ಹೋಗ್ತದೆ. ಗೊತ್ತಾಯ್ತಾ? ಸೊ ಆ ತರ ಕಾಣ್ತಾ ಇದಕ್ಕೆ ದಟ್ ಒನ್ ಈಸ್ ಮಾಡಿ ಏನಂತ ಕರಿತೀವಿ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ದೇ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಹೇಳಿದೆ? ನಾಟ್ ಪ್ರಿಡಿಕ್ಟ್ ದಿ ಔಟ್ಕಮ್ಸ್ ಇನ್ ಅಡ್ವಾನ್ಸ್. ನನಗೆ ಗೊತ್ತಾಗಲಿಲ್ಲ ಏನು ಬೀಳುತ್ತೆ ಅಂತ ಗೊತ್ತಾಗಲಿಲ್ಲ. ಈ ಕಾಯಿನ ಟಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಗೊತ್ತಿಲ್ಲ ಏನು ಬೀಳುತ್ತೆ ಅಂತ. ಹೌದಾ? ಬಿದ್ದ ಮೇಲೆ ಗೊತ್ತಾಗುತ್ತೆ. ಆ ಬೀಳೋದಕ್ಕಿಂತ ಮುಂಚೆ ನಾನೇನು ಕಲ್ಪನೆ ಮಾಡ್ತಾ ಇರ್ತೀವಿ ಆ ಕಲ್ಪನೆಯಲ್ಲೇ ಇರಬೇಕು. ದಟ್ ಒನ್ ಈಸ್ ಮಾಡಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಹೌದಾ? ಮತ್ತೆ ಔಟ್ಕಮ್ಸ್ ನಾವು ಒಂದಕ್ಕಿಂತ ಜಾಸ್ತಿ ಇರಬೇಕು. ಏನು ಇರಬಹುದು? ಎಷ್ಟು ಬೀಳುತ್ತೆ? ಇನ್ನೊಂದೇನಿದೆ ಅಂದರೆ ಎರಡೂ ಕಾಮನ್ ಆಗಿದ್ರೆ ದಟ್ ಒನ್ ಈಸ್ ಮಾಡಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ. ಅರ್ಥ ಆಯ್ತಾ? ಈಗ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ an experiment of any event is called a random experiment. ಯಾವುದೇ ಒಂದನ್ನ ಈವೆಂಟ್ ಅನ್ನ ತಗೊಂಡು ಇದು ಈವೆಂಟ್ ಆಗಿರಬಹುದು, ಕಾಯಿದೆ ಕಾಯಿ ಈವೆಂಟ್ ಇರಬಹುದು, ಈ ಈವೆಂಟ್ ಅನ್ನ ಆಕ್ಟಿವಿಟೀಸ್ ಆಗಿ ಮಾಡ್ತಾ ಇದೆ. ಹೌದಾ? ಮತ್ತೆ ಹಿಂಗೆ ಇದ್ರೆ ಇದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲ. ಗೊತ್ತಾಯ್ತಾ? ನೋಡಿ ಈ ಕಾಯಿ ಫುಲ್ತಾ ಇದೆ ನೋಡಿ. ಹೇಳಿ ಏನಂತ ಹೇಳ್ತೇವೆ? ಏನ್ ಹೇಳಿ? ದೂರಬೇಕು. ಹೌದಲ್ವಾ? ಆ ದೂರ ಇದೆಯಲ್ಲ ಅದನ್ನ ಏನಂತ ಕರೀತೀವಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಅರ್ಥ ಆಯ್ತಾ ಈಗ? ನೆಕ್ಸ್ಟ್ ಮಾಡ್ಕೊಳ್ಳಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. An experiment of any event is called random experiment. Next slide. It is two characteristics are there. It is two characteristics. First one, it has more than one outcomes. More than one outcome. Second one. If it is not possible to predict the outcome in advance. Okay na? Example. First one, example. An activity of a point is called random experiment. Second one. On throwing a dice. Is called random experiment. ಇದನ್ನ random experiment ಅಂತ ಕರೀತಾರೆ. Next, second one is outcome. Outcome is
outcome only. Outcome one. Yet my ಹೇಳ್ತಿರಲ್ಲ outcome ಇಷ್ಟು. ಏನು ಕಂಪೇರೆ outcome. Outcome ಅಂದ್ರೆ result. A possible result of a random experiment is called the outcomes ಅಂತ ಕರೀತೀವಿ. ಹೌದಾ? A possible result. One coin is tossing. One coin ಅನ್ನ ಟಾಸ್ ಮಾಡ್ತೀವಿ ಅಂದ್ರೆ a coin is tossing ಮಾಡಿದ್ರೆ so that one is the outcomes is ಏನು ಬರುತ್ತೆ outcome coin ಅನ್ನ ಟಾಸ್ ಮಾಡ್ತೀವಿ ಹೌದಾ so ಟಾಸ್ ಮಾಡಿದ್ರೆ ಏನು ಬರುತ್ತೆ ಎರಡಿದೆ ಹೌದಾ ಏನೇ ಬರುತ್ತೆ ನಿಮಗೆ ಗೊತ್ತಾಗಲ್ಲ ತಾನೇ ಸರಿನಾ ಏನು ಬರಬಹುದು ಅಂತಂದ್ರೆ ಒಂದು ಹೆಡ್ ಬರಬಹುದು ಇನ್ನೊಂದು ಏನು ಬರಬಹುದು ಟೈಮ್ ಬರಬಹುದು ದಟ್ ಒನ್ ಈಸ್ ನೋಡಿ outcome ಅಂತ ಕರೀತೀವಿ outcome of the tossing a coin ಆ ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ outcomes ಏನು ಬರ್ತವೆ ಅಂತಂದ್ರೆ ಹೆಡ್ ಆರ್ ಟೈಮ್ ಅಂತ ಬರುತ್ತೆ ಹೌದಾ so that one is on throwing a dice one dice ಅನ್ನ ಥ್ರೋ ಮಾಡಿದ್ರೆ so that one is the outcome says 1 ಬರೋದು next game ಬರ್ತದೆ 2 ಬರ್ತದೆ next game ಬರ್ತದೆ 3 ಬರ್ತದೆ next game ಬರ್ತದೆ 4 ಬರ್ತದೆ 5 ಬರ್ತದೆ 6 ಬರ್ತದೆ ಇವೆಲ್ಲವೂ ಏನು ಕರೀತೀವಿ ಅಂದ್ರೆ ಪಾಸಿಬಲ್ ರಿಸಲ್ಟ್ಸ್ ಇವೆಲ್ಲವೂ 1 ಬರಬಹುದು 2 ಬರಬಹುದು 3 ಬರಬಹುದು 4 ಬರಬಹುದು 5 ಬರಬಹುದು 6 ಬರಬಹುದು ಇವೆಲ್ಲವೂ ಏನಂತ ಕರೀತೀವಿ ಅಂದ್ರೆ ಪಾಸಿಬಲ್ ರಿಸಲ್ಟ್ಸ್ ಅಂತ ಕರೀತೀವಿ ಯಾವುದಕ್ಕೆ ಆನ್ ಲಿವಿಂಗ್ ಡೈಸ್ ಒಂದು ಡೈಸ್ ಅನ್ನ ಥ್ರೋ ಮಾಡಿದ್ರೆ ಸೊ ಪಾಸಿಬಲ್ ರಿಸಲ್ಟ್ಸ್ ಇವೆಲ್ಲ ಬರ್ತವೆ ಆ ರಿಸಲ್ಟ್ಸ್ ಅನ್ನ ಏನಂತ ಕರೀತೀವಿ ಅಂದ್ರೆ ಇಸ್ ಎ ಔಟ್ಕಮ್ಸ್ ನೋಡಿ ಔಟ್ಕಮ್ ಎ ಪಾಸಿಬಲ್ ರಿಸಲ್ಟ್ of a random experiment is called outcome. Example: a coin is tossing. The outcomes are ಏನು ಬರ್ತದೆ ಅಂದ್ರೆ H or T. Okay. Next, second one example. On throwing a dice, the outcomes are 1 or 2 or 5 or 6. ಎಷ್ಟು ಪಾಸಿಬಲ್ ರಿಸಲ್ಟ್ ಅದಕ್ಕಿಂತ ಬೇರೆ ಏನಾದರೂ ಬರ್ತವಾ ಇಲ್ಲ ಹೌದಲ್ವಾ ಸೊ ದಟ್ ಒನ್ ಈಸ್ ಮಾಡಿ ಏನಂತ ಕರೀತೀವಿ ಔಟ್ಕಮ್ಸ್ ಅಂತ ಕರೀತೀವಿ ನೆಕ್ಸ್ಟ್ ಒನ್ ಈಸ್ sample space means a possible result of a outcome is set together. They set up all the possible outcomes of a random experiment is called is a sample space ಅಂತ ಕರೀತೀವಿ. Sample space ಅಂದ್ರೆ a possible result of a outcome. ಏನೇನು outcomes ಬಂದಿದ್ದಾವೆ ಅವನ್ನೆಲ್ಲವೂ ಸೆಟ್ ಮಾಡಿದ್ರೆ ಸೆಟ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಹೌದಾ set is opening with the flower brackets ಹೌದಾ so is closed with the flower brackets open flower bracket ನಾಗ ಆಗುತ್ತೆ close ಯಾವಾಗುತ್ತೆ flower bracket ಮೇಲೆ ಆಗುತ್ತೆ so ಇವೆಲ್ಲವೂ ಒಂದು ಕಡೆಗೆ ಸೆಟ್ ಮಾಡಿದ್ರೆ so that one is 8 and 9 so that one is a set. They set up all the elements on tossing a coin. That one is called sample space. Yes, in the denote ಮಾಡ್ತೀವಿ ನಾವು ಇಂದ denote ಮಾಡ್ತೀವಿ yes in the denote ಮಾಡ್ತೀವಿ ಹಾಗಾದ್ರೆ
they find the sample based on throwing a dice. One dice ಅನ್ನು throw ಮಾಡಿದ್ರೆ so ಏನು ಬರುತ್ತೆ sample spaces ಅಂದ್ರೆ s is equal to 1, 4, 5, 6. That one is for a sample space. ಅದೇ ರೀತಿ so ಎರಡು ಕಾಯಿನ್ so is a two coins are tossing. ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಟಾಸ್ ಮಾಡಿದ್ರೆ ಗೊತ್ತಾಯ್ತು. ಇನ್ನೊಂದು ಕಾಯಿನ್ ಅನ್ನ ಟಾಸ್ ಮಾಡೋದು. ಇದು ಒಂದು ಕಾಯಿನ್ ಅಂತ. ಹೌದಾ? ಅಲ್ಲ ಮತ್ತೆ ಅದು ಇದು ಕಾಯಿನ್ ಅಲ್ಲ ಮತ್ತೆ ಒಂದು ಕಾಯಿನ್ ಅಂತ ಇದು. ಸರಿನಾ? ಸೊ ಎರಡು ಕಾಯಿನ್ ಅನ್ನ ಟಾಸಿಂಗ್ ಸೈಮಲ್ಟೇನಿಯಸ್ಲಿ ಅಂದ್ರೆ ಒಂದೇ ಸರಿಗೆ ಟಾಸ್ ಮಾಡಿದ್ರೆ ಸರಿನಾ? ಏನು ಬರುತ್ತೆ ಹಾಗಾದ್ರೆ ಔಟ್ಕಮ್ಸ್ ಎ ಬೇಗ ಯಾವುದು ಬರುತ್ತೆ ಔಟ್ಕಮ್ಸ್ ಒಂದು ಯಾವುದು ಬರ್ತದೋ ನೆಕ್ಸ್ಟ್ ಅದು ಅದು ಏಟೆ ನೋಡ ಹೌದಾ? ನೆಕ್ಸ್ಟ್ ಇಲ್ಲಿ ಎಂಟು ಬಂದು ಇಲ್ಲಿ ಏನು ಬಂತು ನೆಕ್ಸ್ಟ್ ಇಲ್ಲಿ 9 ಬಂತು ಇಲ್ಲಿ ಎಂಟು next nine ಬಂತು ಇದು so that one is for right is tossing a two coins simultaneously ಎರಡು ಕಾಯಿನ್ ಅನ್ನು simultaneous ಆಗಿ ಟಾಸ್ ಮಾಡಿದ್ರೆ so that one is the sample spaces is equal to ಏನಾಗಿರುತ್ತೆ ಅಂದ್ರೆ s h h so b h e ಗೊತ್ತಾಯ್ತಾ? ಈಗ ಅರ್ಥ ಆಯ್ತಾ? ಈಗ next one is so yes is a sample space coin is tossing thrice ಅಂದ್ರೆ 3 times ಒಂದು ಕಾಯಿನ್ ಅನ್ನ so 3 ಸರಿ ತುಳಿತಾ ಹೋಗ್ತೀವಿ. ಸರಿನಾ? ಒಂದು ಕಾಯಿನ್ ಅನ್ನ ಅವ್ರಿಗೇನು ಗೊತ್ತಾಗ್ತಿಲ್ಲ ಎಲ್ಲೋ ಇದು ಇಲ್ಲೇ ನೋಡು ಈ ಬಾರಿ ಕುತ್ಕೊಳ್ಳಿ ಆ ಕಡೆ ತೋರಿಸ್ಬೇಕು ನೀನು ಹಿಂಗೆ ಹಾಕಿದ್ರೆ ನನಗೆ ಕಾಣುತ್ತೆ ಅವನಿಗೆ ಈ ಕಡೆ ತೋರಿಸು ಕಾಣುತ್ತೆ ಅಂದ್ರ ಏನ್ ಬಿಡುತ್ತೆ ಅಂದ್ರೆ ಬೇಗ ಏನ್ ಬಿಡುತ್ತೆ ನೆಚ್ಚನ ನೀನು ಅದೇ ನೋಡ್ತಿರ್ತಾರೆ ಭಾಳ ಏನು ಟೈಮ್ ಇದೆ ನೋಡಿ so is the first one is get into ಹೌದಾ? ನೆಕ್ಸ್ಟ್ ಹೇಗೆ ಮಾಡ್ಬೋದು ನೋಡಿ ನೆಕ್ಸ್ಟ್ so is a get into ಹೌದಾ? so get into next time into get into next time to get to time next time to time next time ನೋಡಿ ರಿಪೀಟ್ ಇಲ್ಲ ಆಗಿದ್ರೆ ನೋಡಿ ಯಾವ ಕಾಯಿನ್ ನಾನು ಟಾಸ್ ಮಾಡಿದ್ರು ಫಸ್ಟ್ ಟೈಮ್ ಟಾಸ್ ಮಾಡಿದ್ರೆ 8 ಎರಡನೇ ಸರಿ ಟಾಸ್ ಮಾಡಿದ್ರೆ 8 ಮೂರನೇ ಸರಿ ಟಾಸ್ ಮಾಡಿದ್ರು 8 ನೆಕ್ಸ್ಟ್ 8 ಒಂದನೇ ಕಾಯಿನ್ ಎರಡನೇ ಸರಿ ಟಾಸ್ ಮಾಡಿದಾಗೆ 8 ಮೂರನೇ ಸರಿ ಟಾಸ್ ಮಾಡಿದಾಗೆ 5 ನೆಕ್ಸ್ಟ್ ಫಸ್ಟ್ನೇ ಕಾಯಿನ್ ತೂರಿದ್ರೆ ಒಂದನೇ ಸರಿ ತೂರಿದಾಗ 8 ಸೊ ಇಸ್ ಎ ಟೈಮ್ ನೆಕ್ಸ್ಟ್ ನನಗೆ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಮೊದಲೇ ಮಾಡ್ತಿದ್ದೀನಲ್ಲ ಅದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಹೌದಾ? ಸೊ is to not predict the outcomes in advance. ನಿಮಗೆ ಗೊತ್ತಿರಲ್ಲ ಅಡ್ವಾನ್ಸ್ ಆಗಿ ಇದೇ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ದಟ್ ಒನ್ ಈಸ್ ಫಾರ್ ಎ ಸ್ಯಾಂಪಲ್ ಸ್ಪೇಸ್ ನಲ್ಲಿ. ನೆಕ್ಸ್ಟ್ ಒನ್ ನೋಡಿ ಸೊ ಎಸ್ ಇಸ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿದ್ರೆ ಹಾಗಾದ್ರೆ ಎಷ್ಟು ಔಟ್ಕಮ್ಸ್ ಬಂತು? 8 ಔಟ್ಕಮ್ಸ್. ಹೌದಾ? ಹಾಗಾದ್ರೆ ಸೊ is a task is a throwing a dice. one dice ಅನ್ನ ಥ್ರೋ ಮಾಡ್ತೀವಿ. ಹೌದಾ? ಸೊ ಡೈಸ್ ಅನ್ನ ಥ್ರೋ ಮಾಡಿದ್ರೆ ಏನಾಗುತ್ತೆ? ಸೊ ಫಸ್ಟ್ನೇ ಫೇಸ್ ಏನಿರುತ್ತೆ? 1 ಇರುತ್ತೆ. ಎರಡನೇ ಏನಿರುತ್ತೆ? 2 ಇರುತ್ತೆ. ಮೂರನೇ ಏನಿರುತ್ತೆ? 3
ಸಿಂಬಲ್ ಟೈಪ್ ಇರ್ತದೆ 1 2 ಇರಲ್ಲ ನಾನು ಅನ್ಕೊಂಡಿರೋದು 1 2 3 4 5 6 7 ಹೌದಾ ಹಾಗಾದ್ರೆ 2 ಟೈಮ್ಸ್ ಅನ್ನ ಫ್ಲೋಯಿಂಗ್ ಮಾಡಿದ್ರೆ is simultaneously ಅದು ಕೊಡು ಇವು ಎರಡು ಡೈಸ್ ಇವು ಎರಡು ಡೈಸ್ ಅಂತ ಸರಿನಾ ಇವು ಎರಡು ಡೈಸ್ ಅನ್ನ ಟಾಸ್ ಮಾಡಿ ಥ್ರೋ ಮಾಡಿದ್ರೆ ಸೋ ದಟ್ ಒನ್ ಇಸ್ ಈಕ್ವಲ್ ಟು ಫಸ್ಟ್ ಏನಾಗೋದು 1 ಬಿಡಬಹುದು ಎರಡನೇ ಏನಾಗೋದು 1 ಆಗೋದು ಹೌದಾ ನಿಮಗೆ ಗೊತ್ತಿಲ್ಲ ಹೌದಾ ನೆಕ್ಸ್ಟ್ ಆಪ್ಷನ್ ಏನು 1 ಬಿಟ್ಟು 2 ಬಿಟ್ಟು ನೆಕ್ಸ್ಟ್ 1 ಬಿಟ್ಟು 3 ಬಿಟ್ಟು ನೆಕ್ಸ್ಟ್ 1 ಬಿಟ್ಟು 4 ಬಿಟ್ಟು ನೆಕ್ಸ್ಟ್ 1 ಬಿಟ್ಟು 5 1 6 ಇಷ್ಟೇ ಆಪ್ಷನ್ಸ್ ಇಲ್ಲ ಏನು ಬಿಡುವುದು ಎರಡು ಸೊ ಎರಡು ಫಸ್ಟ್ನೇದು ಎರಡು ಬಿಡುವುದು ನೆಕ್ಸ್ಟ್ 1 ಎರಡು 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 2 4 2 5 2 6 ಈಗ ಇಲ್ಲ ಇದು ಹೇಗೆ 3 1 3 2 3 3 4 3 5 3 6 ಹೌದಲ್ವಾ ಆಯ್ತಾ ಏನು ಇನ್ನೂ ಇದೆಯಾ ಹೇಳಿ 4 1 4 2 4 3 4 4 4 5 4 6 ಉಳಿತಾ 5 5 6
the set of all possible results, the set of all possible results of a outcomes is called sample space. It is denoted by S.